ಹಾಯ್ ಸರ್, ಎಲ್ಲ ಬಂದ್ರಲ್ಲ ಸರ್. ನಾನು ಹೇಳ್ದಂಗೆ ಇದು ಫಾರ್ಮುಲಾ. ಸೊ ಈ ಫಾರ್ಮುಲಾದಲ್ಲಿ ನಾವು 15ರಿಂದ 16 ಥರ ಕಚ್ಚಾ ಪದಾರ್ಥಗಳು ಉಪಯೋಗ ಮಾಡ್ತೀವಿ ನೋಡಿ. ಬಂದು RSDOC ಸಾಸಿವೆ ಹಿಂಡಿ ಅಂತ ಹೇಳಿದ್ವಲ್ಲ, ರ್ಯಾಪ್ಸೀಡ್. ಸೊ ಅದು ಬಂದು 8% ಉಪಯೋಗ ಮಾಡ್ತೀವಿ. ಸೊ ಇದು 160 kg ಅಂದರೆ 8% ಅಂದರೆ 80 kg. ಸೊ ಇಲ್ಲಿ 160 kg ಅಂದರೆ ಡಬಲ್ ಬ್ಯಾಚ್ ಆಗಿದೆ. 2 ಟನ್ನಿಗೆ ಹಾಕೊಂಡಿರೋದ್ರೆ ಡಬಲ್ ಅಷ್ಟೇ, 160 kg. ಸೊ RSDOC 8%, ಕಾಟನ್ ಸೀಡು 2%, ರೈಸ್ ಪಾಲಿಶು 7%, ಅಕ್ಕಿ ತೌಡು ಅಂತ ಹೇಳಿದ್ವಲ್ಲ, ಸೊ ಅದು 7%, ಮೇಜ್ 25%, ಮೆಕ್ಕೆಜೋಳ 25%, ಮೇಜ್ DDGS ಡಿಐಲ್ಡ್ 5%, ಮೇಜ್ DDS ಆಯಿಲ್ ವಿತ್ ಆಯಿಲ್ 4%, ಮೇಜ್ ಗ್ಲೂಟೆನ್ 6%, LSP ಕ್ಯಾಲ್ಸಿಯಂ ಪೌಡ್ರು, ಲೈಮ್ಸ್ಟೋನ್ ಪೌಡ್ರು, ಸೊ 2%, DORB 26%, ಅದ್ರ ಜೊತೆಗೆ ಯೂರಿಯಾ 1%. ಸೊ ಯೂರಿಯಾ 1%, MMCF 1%, ಸಾಲ್ಟ್ 2%. ಸೊ ಇಷ್ಟು ಫಾರ್ಮುಲಾ. ಅದು ಕ್ಲೋಸ್ ಮಾಡ್ತೀವಿ. ಇದು ಸ್ವಲ್ಪ ಈಸಿ ಇದೆ. ಸೊ ಏನಂದರೆ ನಾವು ಏನು ರಾ ಮೆಟೀರಿಯಲ್ ಬರುತ್ತಲ್ಲ, ಸೊ ರಾ ಮೆಟೀರಿಯಲ್ ಬಂದಿದ್ದನ್ನು ಫಸ್ಟು ಗೇಟಲ್ಲಿ ಒಂದು ಸ್ಯಾಂಪಲ್ ಹಾಕ್ತಾರೆ, ಅಡಲ್ಟ್ರೇಷನ್ ಸ್ಯಾಂಪಲ್ ಹಾಕ್ತಾರೆ. ಸೊ ಅದರಲ್ಲಿ ಏನಾರು ರಾ ಮೆಟೀರಿಯಲಲ್ಲಿ ಅಡಲ್ಟ್ರೇಷನ್ ಏನಾರು ಮಾಡಿದಾರಾ ಅಂತ ಹೇಳ್ಬಿಟ್ಟು, ಸೊ ಅದಾದಮೇಲೆ ಅಲ್ಲಿ ಓಕೆ ಆಯಿತು ಅಂತಂದರೆ ಗಾಡಿ ಇನ್ ಮಾಡ್ಕೋತಾರೆ. ಗಾಡಿ ಇನ್ ಮಾಡಿ ಮತ್ತೆ ಸ್ಯಾಂಪಲ್ ಹಾಕ್ತಾರೆ. ಒಂದು ಲಾರಿನಲ್ಲಿ ಒಂದು 25ರಿಂದ 30 ಟನ್ ರಾ ಮೆಟೀರಿಯಲ್ ಬಂತು ಅಂತಂದರೆ ಮಿನಿಮಮ್ 600 ಚೀಲ ಇರುತ್ತೆ. 600ರಿಂದ 700 ಚೀಲ ಬರ್ತವೆ. ಸೊ ಆ 700 ಚೀಲದಲ್ಲಿ ಕಮ್ಮಿ ಅಂತಂದ್ರೆ 150 ಚೀಲದಲ್ಲಿ ಸ್ಯಾಂಪಲ್ ತೆಗಿತಾರೆ. ಅಲ್ಲಿ ಬರ್ಬೇಕಾದ್ರೆ ನೋಡಿದ್ರ ಪೋಕರ್ ಹಾಕಿ ಸ್ಯಾಂಪಲ್ ತೆಗಿತಾರೆ. ಯಾಕೆ ತೆಗಿತಾರೆ ಅಂದರೆ 150 ಚೀಲದಲ್ಲಿ ಏನಾದರೂ ಮಧ್ಯದಲ್ಲಿ ಏನಾದರೂ ಮಿಕ್ಸ್ ಮಾಡಿರೋಂಥ ಮೆಟೀರಿಯಲ್ ಹಾಕ್ಬಿಡ್ತಾರೆ ಅಂತ ಉದ್ದೇಶಕ್ಕೆ ನಾವು ಒಂದೊಂದು ಲೈನ್ನಲ್ಲಿ, ಇವಾಗ ಒಂದು ಲೈನ್ ಬಂತು ಅಂತಂದರೆ ಆ ಲೈನ್ನಲ್ಲಿ ಒಂದು 5 ಬ್ಯಾಗು, ಪಕ್ಕದ ಲೈನಲ್ಲಿ ಒಂದು 10, ಆ ಥರ ಪ್ರತಿ ಲೈನಲ್ಲಿ ಕೂಡ ರಾ ಮೆಟೀರಿಯಲ್ ಸ್ಯಾಂಪಲ್ ತಗೋತಾರೆ. ಸೊ ಸ್ಯಾಂಪಲ್ ತೆಗೆದಿದ್ದನ್ನು QCನವರು ಚೆಕ್ ಮಾಡಿ ಓಕೆ ಆದರೆ ಸೊ ಇದು ರಾ ಮೆಟೀರಿಯಲ್ ಗುಡೋನು. ಸೊ ಆ ರಾ ಮೆಟೀರಿಯಲ್ ಗುಡೋನಲ್ಲಿ ಎಲ್ಲ ಸ್ಟೋರ್ ಮಾಡ್ಕೋತಾರೆ. ಸೊ ಸ್ಟೋರ್ ಮಾಡ್ಕೊಂಡಿದ್ದು ಫಸ್ಟ್ ಏನಂದರೆ ಇಂಟೆಕ್ ಅಂತ ಕರಿತೀವಿ. ಇಂಟೆಕ್ ಏನಿಲ್ಲ, ರಾ ಮೆಟೀರಿಯಲ್ ಇನ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಅಲ್ಲಿ ಡಂಪಿಂಗ್ ಪಾಯಿಂಟ್ಗಳಿದೆ, ಅಲ್ಲಿ ಡಂಪ್ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ಇದಾರಲ್ಲ ನೋಡಿ, ಅವೆಲ್ಲ ಡಂಪಿಂಗ್ ಪಾಯಿಂಟ್ಸು. ಸೊ ಅದರಲ್ಲಿ ಡಂಪ್ ಮಾಡ್ತಾರೆ. ಏನಾದರೂ ಒಂದು ರಾ ಮೆಟೀರಿಯಲ್ ಬೇಕು ಅಂದರೆ ಆ ರಾ ಮೆಟೀರಿಯಲ್ ಡಂಪ್ ಮಾಡ್ತಾರೆ. ಬಂದಿದ್ದು ಇದು ಫಸ್ಟ್ ಸೆಕ್ಷನ್ ಇಂಟೆಕ್ ಅಂತ ಕರಿತೀವಿ. ಸೊ ಅದು ನೆಕ್ಸ್ಟ್ ಬಂದು ಗ್ರೈಂಡಿಂಗ್ ಅಂದರೆ ಗ್ರೈಂಡ್ ಮಾಡೋದು. ಇವಾಗ ಗ್ರೈನ್ಸ್ ಇರುತ್ತೆ, ಅದ್ರ ಜೊತೆಗೆ ಇವಾಗ ಹಿಂಡಿಗಳು ಬರ್ತಾವಲ್ಲ, ಕಾಟನ್ ಸೀಡ್ ಹಿಡಿದು ಮೇಜ್ ಹೇಳಿದೆ, ಅದೇ ಥರ ಮೇಜ್ ಗ್ಲೂಟ್, ಪ್ರತಿಯೊಂದು ನಾವು ಏನು ರಾ ಮೆಟೀರಿಯಲ್ ಹೇಳಿದೀವಿ ಅಷ್ಟು ರಾ ಮೆಟೀರಿಯಲ್ ಕೂಡ ಗ್ರೈಂಡ್ ಆಗ್ತದೆ. ಸೆಕೆಂಡು ಅದು 3 mm ಸಿವಲ್ ಗ್ರೈಂಡ್ ಆಗ್ತದೆ. ಸೊ ಮಂಡ್ಯದಲ್ಲಿ ಕೆಲವು ಸಲ ಕಂಪ್ಲೇಂಟು ಮೆಕ್ಕೆಜೋಳನೇ ಹಾಕೋದಿಲ್ಲ ಅಂತ, ಮೆಕ್ಕೆಜೋಳ ಹಾಕೋದಿಲ್ಲ ಅದರಲ್ಲಿ ಅಂತ. ಯಾಕೆ ಅಂತಂದರೆ ನಾವು ಮೆಕ್ಕೆಜೋಳ 25% ಹಾಕ್ತೀವಿ. ನೋಡಿದ್ರಲ್ವ ನೀವು, ನೋಡಿ ಇಲ್ಲಿ ಮೇಸ್ 500 kg 25% ಮೆಕ್ಕೆಜೋಳ ಹಾಕ್ತೀವಿ. ಆ ಫೀಡಲ್ಲಿ ಕಾಣಲ್ಲ. ಏನಕ್ಕೆ ಕಾಣಲ್ಲ ಅಂದರೆ ಇದು 3 mm ಸೀವಾಗಿರೋದ್ರಿಂದ ಫೈನ್ ಪೌಡರ್ ಆಗಿಬಿಡುತ್ತೆ. ಇವಾಗ ನೀವು ಮನೇಲಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹೆಂಗೆ ರುಬ್ತಿರಲ್ವಾ, ಸೊ ಅದಕ್ಕಿಂತ ಒಂಚೂರು ಜಾಸ್ತಿ ಅಷ್ಟೇ. ಹಂಗಾಗಿ ನಿಮಗೆ ಮೆಕ್ಕೆಜೋಳದ್ದು ಸಿಪ್ಪೆ ಬರುತ್ತಲ್ಲ ಮೇಲ್ಗಡೆ, ಅದು ಅದರದ್ದು ಕಾಣಲ್ಲ. ಸೊ ಇಲ್ಲಿ ಗ್ರೈಂಡ್ ಆಯಿತು. ಗ್ರೈಂಡ್ ಆಗಿದ್ದು ಬಿನ್ಗಳಿದೆ. ಸೊ ಒಂದು 16 ಬಿನ್ ಇದೆ. ಇಲ್ಲೇನಾಗುತ್ತೆ ಅಂದರೆ ಗ್ರೈಂಡ್ ಆಗಿರೋದು ಸಪ್ರೇಟ್ ಬಿನ್ಗಳಿಗೆ ಸ್ಟೋರ್ ಮಾಡ್ಕೋತಾರೆ. ಇವಾಗ ನೋಡಿ, ಇದರಲ್ಲಿ DDGS ಇದೆ, ಇದರಲ್ಲಿ DORB ಇದೆ, LSP ಇದೆ, ಮತ್ತು ಮೇಜ್ ಗ್ಲೂಟೇನು, ಮೇಜು. ಸೊ ಒಂದೊಂದು ಕಚ್ಚಾ ಪದಾರ್ಥನ ಒಂದೊಂದು ಬಿನ್ಗೆ ಗ್ರೈಂಡ್ ಮಾಡಿ ಸ್ಟೋರ್ ಮಾಡ್ಕೋತಾರೆ. ಇಲ್ಲಿ ಸ್ಟೋರ್ ಆದಮೇಲೆ ಫಸ್ಟ್ ಬಂದು ಇಂಟೆಕ್ ಸೆಕ್ಷನು, ನೆಕ್ಸ್ಟ್ ಬಂದು ಗ್ರೈಂಡಿಂಗ್ ಆಯಿತು. ಹಾಂ, ನೆಕ್ಸ್ಟ್ ಬಂದು ಬ್ಯಾಚಿಂಗ್ ಸೆಕ್ಷನ್ ಅಂತೇಳಿ. ಬ್ಯಾಚಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಫಾರ್ಮುಲಾ ಕೊಟ್ಟಿದ್ದೀವಲ್ಲ, ಸೊ ಅದ್ರ ಪ್ರಕಾರ 2 ವೇಯಿಂಗ್ ಸ್ಕೇಲ್ ಇದೆ. ಆ ವೇಯಿಂಗ್ ಸ್ಕೇಲಲ್ಲಿ ವೇಯಿಂಗ್ ಆಗುತ್ತೆ, ತೂಕ ಆಗುತ್ತೆ. ಇವಾಗ ಮೆಕ್ಕೆಜೋಳ 500 kg ಅಂದರೆ 500 kg ತೂಕ ಆಗುತ್ತೆ. ಸೊ ಅದೇ ಥರ ಪ್ರತಿ ನಾವು ಏನು ರಾ ಮೆಟೀರಿಯಲ್ ಇದೆ ಸೊ ಅಷ್ಟು ಕೂಡ ತೂಕ ಆಗ್ತದೆ ಯಾವುದರಲ್ಲಿ, ಬ್ಯಾಚಿಂಗ್ ಸೆಕ್ಷನಲ್ಲಿ. ಸೊ ತೂಕ ಆದಮೇಲೆ ಬೇರೆ ರಾ ಮೆಟೀರಿಯಲ್ ಇದೆಯಲ್ವಾ, ಸೊ ಬೇರೆ ರಾ ಮೆಟೀರಿಯಲ್ನ ಒಂದು ಬ್ಯಾಚ್ ಮಿಕ್ಸರ್ ಇದೆ. ಈ ಕಡೆ ಕಾಣ್ತಾ ಇದೆಯಲ್ಲ, ಇದು ಬ್ಯಾಚ್ ಮಿಕ್ಸರು. ಸೊ ಬ್ಯಾಚ್ ಮಿಕ್ಸರಲ್ಲಿ 5 ನಿಮಿಷ ಮಿಕ್ಸ್ ಮಾಡ್ತಾರೆ. ಏನು 15ರಿಂದ 16 ಥರ ಕಚ್ಚಾ ಪದಾರ್ಥ ಯೂಸ್ ಮಾಡ್ತಾ ಇದೀವಿ, ಅಷ್ಟೂ ಕೂಡ ವೇಯಿಂಗ್ ಆಗುತ್ತೆ.
ತೂಕ ಆದ್ಮೇಲೆ ಈ ಬ್ಯಾಚ್ ಮಿಕ್ಸರ್ ಅಲ್ಲಿ 5 ನಿಮಿಷ ಮಿಕ್ಸ್ ಮಾಡ್ತೀವಿ.